ಎಲ್ಲರಿಗೂ ಮೊದಲನೇದಾಗಿ ಜೈ ಭೀಮ್. ಸ್ನೇಹಿತರೆ, ಇವತ್ತು ನಾವು ಕೋಲಾರ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಗಂಗಾಧರ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಎಲ್ಲ ಕೋಲಾರ ಜಿಲ್ಲಾ ಮತ್ತು ರಾಜ್ಯ ಘಟಕದ ವತಿಯಿಂದ ಗಂಗಾಧರ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಭೀಮ್ ಪ್ರಜಾ ಸಂಘ ಇವತ್ತಿಗೂ ಬಡವರ ಪರ, ರೈತರ ಪರವಾಗಿ ಒಳ್ಳೆಯ ಉತ್ತಮವಾದ ಹೋರಾಟ ಮಾಡಲಿ. ಮತ್ತು ಏನು ಮುಂದಿನ ದಿನಗಳಲ್ಲಿ ನಾವು ನವಂಬರ್ ತಿಂಗಳಲ್ಲಿ ನಾವು 3ನೇ ತಾರೀಕು ಏನು ಕೋಲಾರದಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಕಾಲ್ನಡಿಗೆ ಜಾಥಾ ಅಂದ್ಕೊಂಡಿದ್ದೀವಿ. ವಿಚಾರ ಏನಪ್ಪ ಅಂದರೆ 200 ಮೀಟರ್ಗಳ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಾಗಿ ಒಂದು ಹೋರಾಟ ಏನು ಈಗಾಗಲೇ ಬೀದರ್ನಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ 45 ದಿನಗಳ ಕಾಲ್ನಡಿಗೆ ಜಾಥಾ, 1035 ಕಿಲೋಮೀಟರ್ಗಳ ಕಾಲ್ನಡಿಗೆ ಜಾಥಾ ಒಂದು ಯಶಸ್ಸು ಕಂಡಿದೆ. ವಿಚಾರ ಏನು ಸಿದ್ದರಾಮಯ್ಯ ಅವರು ಅವತ್ತು ಏಪ್ರಿಲ್ 14ನೇ ತಾರೀಕು ಏನು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಈ ದೇಶದಲ್ಲಿ ಅತಿ ಎತ್ತರವಾದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರು ಹೇಳಿಕೆ ಕೊಟ್ಟಿದ್ದಾರೆ. ಏನು ನಮ್ಮ ಹೋರಾಟಕ್ಕೆ ಅವರು ಒಂದು ಯಶಸ್ಸು ಸಿಕ್ಕಿದೆ. ಅದರಲ್ಲಿ ವಿಚಾರ ಏನಪ್ಪ ಅಂದರೆ ಸರ್ಕಾರ ಏನು ಏಪ್ರಿಲಲ್ಲಿ ಏನು ಆದೇಶ ಹೊರಡಿಸಿದ್ರು ಇದುವರೆಗೂ ಕಾರ್ಯ ಪ್ರಾರಂಭ ಮಾಡಿಲ್ಲ. ಎರಡನೇದೇನಪ್ಪ ಅಂದರೆ ಇಂಥ ಅಡಿನೇ ಅಂಥೇಳಿ ಅವರು ನಿರ್ಧಾರ ಮಾಡಿಲ್ಲ. ಯಾಕಂದರೆ ನಾವು ಮಾಧ್ಯಮದ ಮುಖಾಂತರ ಮೊನ್ನೆ ಥರ ನಾವು ನೋಡಿದ್ರೆ ಏನು 200 ಅಡಿಗಳೇನು ಮಾಡ್ತೀವಿ ಅಂಥೇಳಿ ಸರ್ಕಾರದವರು ಏನು ಆದೇಶ ಹೊರಡಿಸೋರು ಅಂತೇಳಿ ಏನು ಮಾಧ್ಯಮದ ಮುಖಾಂತರ ಮತ್ತು ಪತ್ರಿಕೆ ಮುಖಾಂತರ ನಾನು ನೋಡಿದಾಗ ನಮಗೆ ತುಂಬ ಬೇಸರವಾಯಿತು. ಹಾಗಾಗಿ ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಾಗಿ ಒಂದು ಕಾಲ್ನಡಿಗೆ ಜಾಥಾ ಯಾರಾದರೂ ಮಾಡಿದರೆ ಅದು ಭೀಮ್ ಪ್ರಜಾ ಸಂಘ ತಂಡವು ಏನು ಕಾಲ್ನಡಿಗೆ ಜಾಥಾ ಮಾಡಿದ್ವಿ. ಇವತ್ತು ಆಯಾ ರಾಜ್ಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ಆ ಸರ್ಕಾರದವರು ಮಾಡ್ತಾಯಿದ್ದಾರೆ. ಆದರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಬೇಕಂತೇಳಿ ಒಂದು ಹೋರಾಟ ಮಾಡೋದು ಯಾರಾದರೂ ಇದ್ದರೆ ಅದು ನಮ್ಮ ಸಂಘಟನೆ. ಮತ್ತು ಸಂಘಟನೆಗಿನ್ನ ನಾವು ಇವತ್ತು ಯಾರು ಪುತ್ಥಳಿ ಕೇಳ್ತಾ ಇದ್ದೀರಿ, ಇಲ್ಲ ನಮ್ಮ ತಂದೆ ಕೇಳ್ತಾ ಇದ್ದೀರಾ, ನಮ್ಮ ತಾತನ ಕೇಳ್ತಾ ಇದ್ದೀರಾ, ನಮ್ಮ ಅಣ್ಣವ್ರು ಕೇಳ್ತಾ, ಯಾರು ಕೇಳ್ತಾ ಇದ್ದೀರಿ? ಇವತ್ತು ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ. ಅಂಥ ಪಿತಾಮಹನನ್ನು ಈ ರಾಜ್ಯದಲ್ಲಿ ಪುತ್ಥಳಿ ಮಾಡಿರಿ ಅಂತೇಳಿ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾನೆ ಇದ್ದೀರಿ. ಸ್ಪಂದಿಸಿರೋದು ಯಾವ ಥರ ಸ್ಪಂದಿಸಿದ್ದಾರೆ, ನಾವು ಮಾಡ್ತೀವಿ, ಆದರೆ ಇದುವರೆಗೂ ಅನುಷ್ಠಾನಕ್ಕೆ ಬಂದಿಲ್ಲ. ಹಾಗಾಗಿ 200 ಮೀಟ್ರೆ ಯಾಕಪ್ಪ ಅಂತ ಹೇಳಿದ್ರೆ ಗುಜರಾತ್ನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪುತ್ಥಳಿ 182 ಮೀಟರ್ಗಳ ಒಂದು ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ. ಯಾಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಬಾರ್ದು ಅನ್ನೋದು ನಮ್ಮ ಪ್ರಶ್ನೆ. ಹಾಗಾಗಿ ಈ ಒಂದು 200 ಮೀಟ್ರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಬೇಕೇ ಬೇಕು ಅಂತೇಳಿ ಏನು ಕೋಲಾರದಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಕಾಲ್ನಡಿಗೆ ಜಾಥಾ ನಾವು ನವಂಬರಲ್ಲಿ ನಮ್ಮ ಭೀಮ್ ಪ್ರಜಾ ಸಂಘವು ಮತ್ತು ಅನೇಕ ಪ್ರಗತಿಪರ, ದಲಿತ ಪರ ಎಲ್ಲ ಹೋರಾಟಗಾರರು ಸೇರಿ ಈ ಹೋರಾಟವನ್ನು ಯಶಸ್ಸು ಮಾಡೋಣ. ಮತ್ತು ಈ ರಾಜ್ಯದಲ್ಲಿ 200 ಮೀಟ್ರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಬೇಕೇ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಈ ದೇಶದಲ್ಲಿ ಅತಿ ಎತ್ತರವಾದ ಒಂದು ಅಂಬೇಡ್ಕರ್ ಪುತ್ಥಳಿ ಅಂತ ಹೇಳಿದ ಮೇಲೆ ಅದು ಮಾಡಲೇಬೇಕು. ಸಿದ್ದರಾಮಯ್ಯ ಪುತ್ಥಳಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಮಾನ್ಯ ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ದಲಿತರಾಮಯ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ತಾವು ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮಹಾರಾಷ್ಟ್ರ ದಾದರಲ್ಲಿ 450 ಅಡಿಗಳ ಎತ್ತರದ ಬೃಹತ್ತಾದ ಪುತ್ಥಳಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನೀವು ಈ ರಾಜ್ಯದಲ್ಲಿ 200 ಮೀಟರ್ಗಳ ನಿರ್ಮಾಣ ಮಾಡಿದ್ರೆ ಈ ಸರ್ಕಾರ ಉಳಿಯುತ್ತೆ. ಇಲ್ಲಾಂದರೆ ನಿಮಗೆ ಮನೆಗೆ ಕಳಿಸೋಂಥ ಕೆಲಸ ಎಲ್ಲ ಸಂಘಟನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಬರೀ ದಲಿತರಿಗೆ ಮಾತ್ರ ಸೀಮಿತಲ್ಲ, ಪ್ರತಿಯೊಬ್ಬ ಜಾತಿ ವರ್ಗದವರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಒಬ್ಬ ಸೂರ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಭೀಮ್. ಶ್ರೀ ಗಂಗಾಧರ್ ಬಿ, ತಾಲೂಕು ಅಧ್ಯಕ್ಷರು, ಕೋಲಾರ, ಇವರು ತಮ್ಮ ಆದೇಶ ಪತ್ರವನ್ನು ಪಡೆದುಕೋಬೇಕು. ಬಿ ಪ್ರಜಾ ಸಂಘಕ್ಕೆ ತಮಗೆ ಆತ್ಮೀಯವಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಬಂಗಾರಪೇಟೆ ಅವರು ತಮ್ಮ ನೂತನ ಸದಸ್ಯತ್ವದ ಆದೇಶ ಪತ್ರವನ್ನು ಪಡೆದುಕೊಂಡು ಬಿ ಪ್ರಜಾ ಸಂಘಕ್ಕೆ ತಮಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸರ್. ಶ್ರೀ ರಾಮಚಂದ್ರಪ್ಪರ್ ಅವರು ಬಂಗಾರಪೇಟೆ ತಾಲೂಕು ಉಪಾಧ್ಯಕ್ಷರಾಗಿ ಸದಸ್ಯತ್ವವನ್ನು ವಹಿಸಿ ಅವರು ನಮ್ಮ ಭೀಮ್ ಪ್ರಜಾ ಸಂಘದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರು ಸಂಘಟನೆಯ ಕೆಲಸಗಳಲ್ಲಿ ತೊಡಗಿಸಿಕೊಂಡು
ಸಂಘಟನೆಗೆ ಉತ್ತಮವಾಗಿರ್ತಕ್ಕಂಥ ಸೇವೆ ಹಾಗೂ ಹಿರಿಯರಿದ್ದಾರೆ. ಮತ್ತೊಬ್ಬ ಸದಸ್ಯರು ಶ್ರೀನಿವಾಸರವರು ಜಿಲ್ಲಾ ಕಾರ್ಯದರ್ಶಿಗಳು ಕೋಲಾರ ಆಗಿ ಆಯ್ಕೆಯಾಗಿದ್ದಾರೆ. ಅವರು ಈ ಪ್ರಜಾಸಂಘಕ್ಕೆ ಸ್ವಾಗತ ಸರ್. ತದನಂತರ KGF ಗ್ರಾಮಾಂತರ ವಿಭಾಗದ ಅಧ್ಯಕ್ಷರಾಗಿ ಶ್ರೀ ಪ್ರಭಾಕರನ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಸರ್, ತಾವು ಕೂಡ ತಮ್ಮ ಬಿ ಪ್ರಜಾಸಂಘಕ್ಕೆ ಸ್ವಾಗತ. ಹಾಗೆಯೇ ತಾಲೂಕು ಹಾಗೂ ಜಿಲ್ಲಾಧ್ಯಕ್ಷರುಗಳ ಆದೇಶಗಳನ್ನು ತಾವು ಪಾಲಿಸಿಕೊಂಡು ಅವರ ಒಂದು ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಗ್ರಾಮಾಂತರ ಭಾಗದಲ್ಲಿ ಏನು ಸಂಘದ ವತಿಯಿಂದ ಆಗಬೇಕಾಗಿರ್ತಕ್ಕಂಥ ತದನಂತರ KGF ತಾಲೂಕು ಘಟಕದ ಅಧ್ಯಕ್ಷರಾಗಿ ಓಬದ್ ಕುಮಾರ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ತಾವು ಜಿಲ್ಲಾ ಸದಸ್ಯರೊಂದಿಗೆ ಒಗ್ಗೂಡಿ ತಾಲೂಕು KGF ತಾಲೂಕು ಸಮಸ್ಯೆಗಳ ಬಗ್ಗೆ ಬಿ ಪ್ರಜಾಸಂಘದಲ್ಲಿ ತೊಡಗಿಸ್ಕೋಬೇಕು. ಹಾಗೆಯೇ ಮೈನಾರಿಟಿ ಘಟಕದ ತಾಲೂಕು ಅಧ್ಯಕ್ಷರು ಬಂಗಾರಪೇಟೆ ಇವರನ್ನ ಸೈಯದ್ ಪಾಷಾ ಅವರನ್ನ ಆಯ್ಕೆ ಮಾಡಿದ್ದಾರೆ. ಅವರು ಕೂಡ ಆದೇಶ ಪತ್ರವನ್ನು ಪಡೆದು ನಮ್ಮ ಬಿ ಪ್ರಜಾಸಂಘದ ಪದಾಧಿಕಾರಿಯಾಗಿ ಸಕ್ರಿಯವಾಗಿ ಸಂಘಟನೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳ್ತಾ ನಮ್ಮ ಈ ಒಂದು ಬಿ ಪ್ರಜಾ